ಅಚ್ಚೇ ದಿನ್ ಕಬ್ ಆಯೇಗಾ ಅಂತ ಪ್ರಶ್ನಿಸಿದ್ದವರು ಈ ವಿಡಿಯೋವನ್ನ ನೋಡ್ಲೇಬೇಕು. ಇವತ್ತು ಏನು ಅಚ್ಚೇ ದಿನ ಆಯೇಗಾ ಅಂತ ಹೇಳ್ತಾರೆ. ಅಚ್ಚೇ ದಿನ उनके वहां पे 10-15 लोग खड़े होते थे, कहते थे अच्छे दिन, वो जनता कहती थी आएंगे. ತುತ್ತು ಅನ್ನಕ್ಕೂ ಕಷ್ಟಪಡ್ತಾ ಇದ್ದಂತಹ ಭಾರತದ ಕುಟುಂಬಗಳು ಈಗ ಸ್ವಂತ ಮನೆ, ರೆಫ್ರಿಜಿರೇಟರ್, ಟಿವಿ, ವಾಷಿಂಗ್ ಮಿಷಿನ್ಗಳನ್ನ ಹೊಂದುವಂತೆ ಆಗಿದೆ. ಭಾರತದಲ್ಲಿ 65 ಕೋಟಿ ಸ್ಮಾರ್ಟ್ ಫೋನ್ಗಳು ಬಳಕೆಯಲ್ಲಿದೆ. ಭಾರತದಿಂದ 27 ಕೋಟಿ ಜನರು ವಿದೇಶಗಳಿಗೆ ಪ್ರಯಾಣಿಸುತ್ತಿದ್ದಾರೆ. ಭಾರತದಲ್ಲಿ ವಾರ್ಷಿಕವಾಗಿ ಎಷ್ಟು ಚಿನ್ನ ಖರೀದಿಸಲಾಗುತ್ತೆ ಗೊತ್ತಾ? ಇದನ್ನೆಲ್ಲ ನೋಡಿದಾಗ ಅಚ್ಚೇ ದಿನ್ ಬಂದಿದೆ ಅಂತ ಅನ್ಸುತ್ತೆ. ನಮಸ್ಕಾರ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತನಾಡಬೇಕು ಅದನ್ನ ವಿವರವಾಗಿ ಆಮೇಲೆ ಹೇಳ್ತೀನಿ. ಅದಕ್ಕೂ ಮೊದಲು ಈ 2 ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. ಏನ್ ನಾವ್ ಎಲ್ಲಾ ಕಡೆ ಹೋದ್ರೆ ಅಲ್ಲಿ ಒಂದಷ್ಟು ಜನ ಸೇರ್ಕೊಂಡಿರವು ಮೋದಿ 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 ನಮ್ಮನ್ನು ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ. ಮೋದಿ ಮೋದಿ ಅದು ಕೂಗ್ತಿದ್ದವರು ಯಾರು? ಯುವಕ್ರೆ. ಮೋದಿ ಅವರಿಗೆ ಏನ್ ಭ್ರಮೆ ಹುಟ್ಟಿಸ್ಬಿಟ್ಟಿದ್ರು ತೆಗೆ. ಇವತ್ತು ಏನ್ ಅಚ್ಚೇ ದಿನ ಆಯೇಗಾ ಅಂತ ಹೇಳ್ತಾರೆ. ಅಚ್ಚೇ ದಿನ. ನೀವೆಲ್ಲ ಯುವಕರು ಅರ್ಥ ಮಾಡ್ಕೋಬೇಕು ಇದನ್ನ. अच्छे दिन आएगा. मोदी जी स्टेज पे होते थे, उनके वहां पे 10-15 लोग खड़े होते थे, कहते थे अच्छे दिन, वो जनता कहती थी आएंगे. याद है आपको? मोदी 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 अच्छे दिन आएंगे. ನೋಡಿದ್ರಲ್ವಾ, ಅವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಚ್ಚೇ ದಿನ್ ಆಯೇಗಾ ಅಂತ ಹೇಳಿದ್ದಂತಹ ಒಂದು ಮಾತಿಗೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ಅಪಹಾಸ್ಯ ಮಾಡಿದ್ರು ಅಂತ. ಇವರಿಬ್ರು ಮಾತ್ರ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ಆಡಳಿತವನ್ನ ನೋಡೋಕೆ ಆಗದೇ ಇರುವಂತವರು, ಸಹಿಸಲಾಗದವರು ಅಚ್ಚೇ ದಿನ್ ಆಯೇಗಾ, ಕಬ್ ಆಯೇಗಾ ಅಂತೆಲ್ಲ ಅಪಹಾಸ್ಯವನ್ನ ಮಾಡಿದ್ರು. ಈಗ ಇವರೆಲ್ಲರ ಈ ಅಪಹಾಸ್ಯಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಸಮಯ ಬಂದಿದೆ. ಅಚ್ಚೇ ದಿನ್ ಕಬ್ ಆಯೇಗಾ ಅಂತ ಕೇಳಿದ್ದವರಿಗೆ ಇವತ್ತು ಭಾರತದ ರಸ್ತೆಗಳಲ್ಲಿ 35 ಕೋಟಿ ವಾಹನಗಳು ಸಂಚರಿಸ್ತಾ ಇರೋದು ಕಾಣಿಸ್ತಾ ಇಲ್ವೇನೋ? ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಲ್ಲಿ ಅಚ್ಚೇ ದಿನ್ ಆನೆ ವಾಲೆ ಹೇ ಅಂತ ಹೇಳಿದ್ರು. ಅವರು ಈ ಮಾತನ್ನ ಹೇಳಿ 10 ವರ್ಷದೊಳಗೆ ಭಾರತದಲ್ಲಿರುವಂತಹ 50% ಕುಟುಂಬಗಳು ತಮ್ಮದೇ ಆದ ಸ್ವಂತ ವಾಹನಗಳನ್ನ ಹೊಂದುವಂತೆ ಆಗಿದೆ. ಇವತ್ತು ನಮ್ಮ ದೇಶದಲ್ಲಿ 24% ಕುಟುಂಬಗಳು ಎಸಿ ಅಥವಾ ಏರ್ ಕೂಲರ್ ಅನ್ನ ಹೊಂದುವಂತಹ ಮಟ್ಟಿಗೆ ಭಾರತ ಬೆಳೆದು ನಿಂತಿದೆ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗುವುದಕ್ಕೂ ಮೊದಲು ನಮ್ಮ ದೇಶದಲ್ಲಿ ಸಾಕಷ್ಟು ಕುಟುಂಬಗಳಿಗೆ ಗ್ಯಾಸ್ ಸಿಲಿಂಡರ್ನ ಸೌಲಭ್ಯವೂ ಇರಲಿಲ್ಲ. ಆದ್ರೆ ಈಗ ನಮ್ಮ ದೇಶದಲ್ಲಿ 38% ಕುಟುಂಬಗಳು ರೆಫ್ರಿಜಿರೇಟರ್ ಅನ್ನ ಹೊಂದಿದೆ. ದೇಶದ 48% ಕುಟುಂಬಗಳು ಟೆಲಿವಿಷನ್ಗಳನ್ನ ಹೊಂದಿದೆ. ದೇಶದ 18% ಕುಟುಂಬಗಳು ವಾಷಿಂಗ್ ಮಿಷಿನ್ಗಳನ್ನ ಹೊಂದಿದೆ. ಇಷ್ಟು ಮಾತ್ರ ಅಲ್ಲ, ಭಾರತದಲ್ಲಿ 65 ಕೋಟಿ ಸ್ಮಾರ್ಟ್ ಫೋನ್ಗಳು ಬಳಕೆಯಲ್ಲಿದೆ. ಭಾರತದಲ್ಲಿ ಸುಮಾರು 10 ಕೋಟಿ ಜನರು ಕ್ರಿಪ್ಟೋ ಕರೆನ್ಸಿಯನ್ನ ಹೊಂದಿದ್ದಾರೆ. 27 ಕೋಟಿ ಜನರು ವಿದೇಶಗಳಿಗೆ ಪ್ರಯಾಣಿಸುತ್ತಿದ್ದಾರೆ. ಜನರು ಬಸ್ನಲ್ಲಿ ಪ್ರಯಾಣಿಸೋದೇ ಕಷ್ಟ. ಅಂಥದ್ರಲ್ಲಿ 2024ರಲ್ಲಿ 17 ಕೋಟಿ ಭಾರತೀಯರು ವಿಮಾನದಲ್ಲಿ ಪ್ರಯಾಣಿಸಿದ್ದಾರೆ. 2024ರಲ್ಲಿ 350 ಕೋಟಿ ಜನರು ರೈಲಿನಲ್ಲಿ ಪ್ರಯಾಣಿಸಿದ್ದಾರೆ. ಒಂದು ಕಾಲದಲ್ಲಿ ಭಾರತವನ್ನು ಬಹಳ ತುಚ್ಛವಾಗಿ ಕಾಣಲಾಗ್ತಾ ಇತ್ತು. ಆದ್ರೆ ಈಗ ಅಚ್ಚೇ ದಿನ್ ಬಂದಿದೆ. ಅಚ್ಚೇ ದಿನ್ ಕಬ್ ಆಯೇಗಾ ಅಂತ ಕೇಳುವವರು ಮತ್ತು ಕೇಳಿದ್ದವರು ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಹಾಕುಂಭಮೇಳವನ್ನೊಮ್ಮೆ ನೋಡ್ಬೇಕಿತ್ತು. ಯಾಕಂದ್ರೆ ಮಹಾಕುಂಭಮೇಳಕ್ಕೆ ಭೇಟಿ ನೀಡಿದ್ದು ಕೇವಲ 1000 ಲಕ್ಷ ಭಕ್ತರಲ್ಲ, ಅಲ್ಲಿಗೆ ಭೇಟಿ ನೀಡಿದ್ದು 65 ಕೋಟಿಗೂ ಅಧಿಕ ಭಕ್ತರು. ಭಾರತದಲ್ಲಿ 94 ಕೋಟಿ ಜನರು ಮೊಬೈಲ್ಗಳಲ್ಲಿ ಇಂಟರ್ನೆಟ್ಗಳನ್ನ ಬಳಸ್ತಿದ್ದಾರೆ. ಭಾರತದಲ್ಲಿ ವಾರ್ಷಿಕವಾಗಿ 700ರಿಂದ 1000 ಟನ್ಗಳಷ್ಟು ಚಿನ್ನವನ್ನ ಖರೀದಿಸಲಾಗುತ್ತೆ. ಭಾರತದಲ್ಲಿ 97 ಕೋಟಿ ಡೆಬಿಟ್ ಕಾರ್ಡ್ಗಳು ಮತ್ತು 10 ಕೋಟಿ ಕ್ರೆಡಿಟ್ ಕಾರ್ಡ್ಗಳನ್ನ ಬಳಸಲಾಗ್ತಾ ಇದೆ. ಅಂದ್ರೆ ಇಷ್ಟು ಕೋಟಿ ಜನರು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನ ಬಳಸ್ತಿದ್ದಾರೆ. ಈಗ ನಾನು ಹೇಳಿದಂತಹ ಈ ಎಲ್ಲಾ ಮಾಹಿತಿಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ.
ಕೆಲವರು ಈ ಎಲ್ಲಾ ಮಾಹಿತಿಗಳ ಸತ್ಯಾಸತ್ಯತೆಗಳನ್ನ ಪ್ರಶ್ನಿಸಿದ್ರೆ, ಇನ್ನೂ ಕೆಲವರು ಈ ಎಲ್ಲಾ ಮಾಹಿತಿಗಳು ನಿಜ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.